ಬಂಧುಗಳೇ ಇವರೆಲ್ಲವು ಚೋರರು, ಅಂತೆಯೇ ಗುಪ್ತಚರರು ಅರಿಯದಿಹಿರಿ ನೀವು ಇವರನು. ಇವರಾದರು ಧರ್ಮ ಚಕ್ರವರ್ತಿ ಸಿದ್ಧಾರ್ಥ ದೊರೆಯ ಕುವರ ಮಹಾವೀರರು. ವಿಹರಿಸಿವರು ಮೌನ ಪಲ್ಲಕಿಯಲಿಂತು ತೊಡಗಿ ಆಧ್ಯಾತ್ಮ ಸಾಧನೆಯಲಿ ಸಹಿಸರವರು. ನೀವಿತ್ತ ಎಲ್ಲ ಬಗೆಯ ಹಿಂಸೆಗಳನ್ನು ಅಪಾರ ಸಂಯಮದಿ ಜಿತೇಂದ್ರಿಯರಾದ ಕಾರಣದಲ್ಲಿ ಬಂಧ ಮಾಡಿಕೊಳ್ಳುತ್ತಿಹರಿ. ನೀವೆಂತು ಪಾಪವನ್ನು ಕಟ್ಟಿಕೊಳ್ಳುವಂತೆ ಪಯಣಕ್ಕೆ ಕಹಿ ಬುತ್ತಿಯನ್ನು ನೀಡಿ ಇವರಿಗಿಂತಹ ಹಿಂಸೆಯನ್ನು ಅಂತೆಯೇ ಮುಕ್ತಗೊಳಿಸಿ ನೀವಿರವರನು ಶೀಘ್ರದಲ್ಲಿ ಯಾಚಿಸಿರಿ ಕ್ಷಮೆಯನ್ನು ನಿಮ್ಮ ಅಪರಾಧಕ್ಕಾಗಿ. ಒಡನೆ ಬಿಡುಗಡಿಗೊಳಿಸಿ ಮಹಾವೀರನು ಶರಣಾಗಿ ಅವನ ಪದ ತಲದಿ ಕ್ಷಮೆಯಾಚಿಸಿದರ ಭಟರು. ಅವನಲ್ಲಿ ಧುಮುಕುತ್ತಿರಲವನ ಕಂಗಳಲ್ಲಿ ಕಂಬನಿಯ ಜೊರೆಯಕ್ಕಿ. ನಂತರದಲಾವೀತರಾಗಿಯು ತೋರಿ ಅವರಿಗೆ ಅಭಯ ಮುದ್ರೆಯನ್ನು ಹೊರಟು ಅಲ್ಲಿಂದ ಸೇರಿ ಪೃಷ್ಠಾಚಂಪವನು ಕಳೆದನಲ್ಲಿಯೇ ಅವನು ಆ 4ನೇ ವರ್ಷ ಯೋಗವನು. ಅಂತೆಯೇ ಒಂದು ಅವಧಿಯಲ್ಲವನು ಆಚರಿಸಿ 4 ತಿಂಗಳಡಿ ಅಖಂಡ ಉಪವಾಸವನು ಕೈಗೊಂಡ ಯೋಗ ತಪಶ್ಚರ್ಯೆಯನು ಲೆಕ್ಕಿಸದೆ ಹಗಲಿರುಳನು ಮಚ್ಚದೆ ಕಣ್ಣೆವೆಯನು ಆಕಾರವಿದ್ದರು ನಿರಾಕಾರನಂತೆ ಇರುತ್ತಲವನು. ಮುಗಿದ ಬಳಿಕ ಆ ಚಾತುರ್ಮಾಸ ವಿಹಾರವು ಹೊರಟನವನು ಕೈಯಂಗಲ ಎಂಬಲ್ಲಿಗೆ. ಪಾರಣೆಗೆ ದೀಪ್ತವಾಗಿರಲವನ ವದನವೋ ಚೆಲು ಪೌರ್ಣಮಿ ಬಿಂಬದಳು. ಮಹಾವೀರ ಮಹಾದರ್ಶನದ ಕೇವಲ ಜ್ಞಾನ ಸಂಪುಟದ ಒಂದೊಂದು ಸಾಲು ಕೂಡ ಭಕ್ತಿ ರಸಕ್ಕೆ ಆಕರ. ಸೋಮ ಮತ್ತು ಜಯಂತಿ ಎನ್ನುವ ಪರಿವ್ರಾಜಕರು ಹೇಳ್ತಾ ಇದ್ದಾರಂತೆ ಆ ದ್ವಾರಪಾಲಕರಿಗೆ, ಬಂಧುಗಳೇ, ಇವರನ್ನ ನೀವು ಚೋರ ಗುಪ್ತಚರ ಅಂತ ಭಾವಿಸಿದ್ದೀರಿ, ಆದರೆ ಇವರು ಧರ್ಮಚಕ್ರವರ್ತಿ ಸಿದ್ಧಾರ್ಥ ಮಹಾರಾಜ ತ್ರಿಶಲೆಯ ಕುವರ ಮಹಾವೀರ. ಇವರು ನಡೆದುಕೊಂಡು ಮೌನ ಪಲ್ಲಕ್ಕಿಯಲ್ಲಿ ನಡ್ಕೊಂಡು ಬಂದಿದ್ದಾರೆ. ಇವರು ಆಧ್ಯಾತ್ಮ ಸಾಧನೆಯನ್ನು ಮಾಡ್ತಕ್ಕಂಥವರು. ನೀವು ಇವರಿಗೆ ಅನೇಕ ಹಿಂಸೆಗಳನ್ನು ಕೊಟ್ಟಿದ್ರೂ ಕೂಡ ಅವರು ಸಂಯಮದಿಂದ ಜಿತೇಂದ್ರಿಯರಾಗಿದ್ದಾರೆ. ನೀವು ಪಾಪ ಮಾಡಿಕೊಳ್ತಾ ಇದ್ದೀರಿ ಆಯಿತಾ. ಅವರ ಪಯಣಕ್ಕೆ ನಿಮ್ಮ ಜೀವನದ ಪಯಣದ ಕಹಿ ಬುತ್ತಿಯನ್ನು ನೀವು ಅವ್ರಿಗೆ ನೀಡ್ತಾ ಇದ್ದೀರಿ. ಅವರನ್ನು ಮುಕ್ತಗೊಳಿಸಿ ಅವರಲ್ಲಿ ಕ್ಷಮೆ ಆಚರಿಸಿ ಅಪರಾಧಕ್ಕಾಗಿ ಅಂತಾನೆ. ಆಗ ಒಡನೆ ಅವರನ್ನು ಬಂಧನದಿಂದ ಬಿಡುಗಡೆಗೊಳಿಸ್ತಾರೆ. ಅವರ ಪದತಮಲದಲ್ಲಿ ಅವರು ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರಂತೆ ಕಣ್ಣೀರಾಕಿ. ನಂತರ ವೀತರಾಗಿ ಅವರಿಗೆ ಅಭಯಮುದ್ರೆಯನ್ನು ಕೊಟ್ಟು ಅಲ್ಲಿಂದ ಪೃಷ್ಠಚಂಪಾವನಕ್ಕೆ ಹೋಗ್ತಾರೆ. ಅಲ್ಲಿ 4ನೇ ವರ್ಷದ ಚಾತುರ್ಮಾಸ ಅಲ್ಲಿ ಅಂತೆ ಈ ಒಂದು ಅವಧಿಯಲ್ಲೂ ಕೂಡ 4 ತಿಂಗಳು ಕೂಡ ಅಖಂಡ ಉಪವಾಸವನ್ನು ಮಾಡ್ತಾರೆ. ಯೋಗ ತಪಸ್ಸುಗಳನ್ನು ಮಾಡ್ತಾ ಹಗಲು ರಾತ್ರಿಯನ್ನು ಲೆಕ್ಕ ಇಟ್ಕೊಳ್ಳದೆ ಇವರು ನಿರಾಕಾರದಲ್ಲಿ ಇರ್ತಾರೆ. ಹೀಗೆ ಚಾತುರ್ಮಾಸದ ವಿಹಾರದಲ್ಲಿ ಕಯ್ಯಂಗಲ ಎಂಬಲ್ಲಿಗೆ ಅವರು ಹೋಗ್ತಾರೆ. ಅವರ ಕಯ್ಯಂಗಲ ಎಂಬಲ್ಲಿಗೆ ಪಾರಣಿಗೆ ಹೋಗ್ತಾರಂತೆ. ಅವರ ವದನ ಪೌರ್ಣಿಮೆಯ ಚಂದಿರನ ಹಾಗೆ ರಾರಾಜಿಸುತ್ತಿತ್ತಂತೆ. ಇಲ್ಲಿಗೆ ಸೋಪಾನ 9 ಮಹಾವೀರದ ಮಹಾದರ್ಶನದ ಕೇವಲ ಜ್ಞಾನ ಕಲ್ಯಾಣ ಸಂಪುಟ ಮುಕ್ತಾಯವಾಯಿತು. ನಮಸ್ಕಾರ.